ಪಾವನ ಅಂಥೇಳಿ ಉಡುಪಿಯಿಂದ ನಮಗೆ ಅವರ ಜಾತಕದ ಡೀಟೇಲ್ಸನ್ನು ಕಳಿಸಿದ್ದಾರೆ. ಗುರೂಜಿ, ನನ್ನ ಮಗ ಬಹಳ ಮೃದು ಸ್ವಭಾವದವನು, ಗಂಭೀರವಾದ ವಿಚಾರಗಳನ್ನು ಇವನು ಬೇಗ ಕೈಗೆತ್ತಿಕೊಳ್ಳುವುದಿಲ್ಲ, ಇವನ ಭವಿಷ್ಯತ್ತು ಹೇಗಿರ್ಬೋದು ಗುರುಗಳೇ ಅಂತ ಕೇಳಿದ್ದಾರೆ. ನೋಡಿ, ಈ ಪಾವನವರ ತಂದೆ ತಾಯಿ ಯಾರೋ ಕಳಿಸಿದ್ದಾರೆ ಇದನ್ನು ನಮಗೆ. 14/3/2010 8:35 ಬೆಳಗ್ಗೆ ಜನ್ಮ ಎತ್ತಿದಂತಹ ಸಮಯ. ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಜನನಾಗಿದ್ದಾರೆ. ಇವರಿಗೆ ಈಗ ಸುಮಾರಾಗಿ 14 ವರ್ಷ, ನಾಡಿದ್ದು ಮಾರ್ಚ್ಗೆ ಪೂರ್ಣ ಆಗಿ 15ನೇ ವರ್ಷಕ್ಕೆ ಇವರು ಪಾದಾರ್ಪಣೆ ಮಾಡ್ತಾರೆ. ಪ್ರೌಢಾವಸ್ಥೆ ಬಂತು ಅಲ್ಲಿಗೆ. ಒಂದು ಇನ್ನೊಂದು ಏನು ಅಂತ ಹೇಳಿದರೆ, ಇವರಿಗೆ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶಾಕಾಲ ಮುಗಿದು ಗುರು ಮಹಾರ್ದಶಕಾಲ ಪ್ರಾರಂಭಗೊಂಡಿದೆ. ಇದು 8/7/23ರಿಂದ ಪ್ರಾರಂಭ ಗುರುದಶ. ಈಗ ಗುರುದಶೆಯಲ್ಲಿ ಗುರುವಿನ ಸ್ವಭುಕ್ತಿ ನಡೀತಾ ಇದೆ. ಹಾಗಾಗಿ ಗುರು ಈ ನಿಮ್ಮ ಮಗುವಿನ ಜಾತಕದಲ್ಲಿ ಪ್ರಬುದ್ಧ ರಾಶಿಯಲ್ಲಿದ್ದಾನೆ, ಏಕಾದಶ ಸ್ಥಾನ. ಚಂದ್ರನು ಅದರೊಂದಿಗೇ ಇದ್ದಾನೆ. ಬುಧಾದಿತ್ಯ ಯೋಗವೂ ಇದೆ, ಮಾಲವ್ಯ ಯೋಗಾದಿಗಳಿದೆ. ಹಾಗಾಗಿ ಈ ಪಂಚಮಹಾಪುರುಷ ಯೋಗಗಳಲ್ಲಿ ವಿಶೇಷವಾಗಿ ಒಂದು 2-3 ಯೋಗಗಳು ಒಂದು ಜಾತಕದಲ್ಲಿದ್ದರೆ ಅವರ ಭವಿಷ್ಯತ್ತಿನಲ್ಲಿ ಅವರು ಉನ್ನತ ಮಟ್ಟವನ್ನು ಮುಟ್ತಾರೆ ಅಂತ ಹೇಳಬೇಕು. ನೋಡಿ, 2 ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೋದು. ಒಂದು, ಮೇಷಲಗ್ನದವರಿಗೆ ಸಕಲ ಸೌಭಾಗ್ಯವನ್ನು ಅನುಗ್ರಹ ಮಾಡುವುದು, ವಿದ್ಯಾ, ಬುದ್ಧಿ, ಉದ್ಯೋಗ, ಸ್ಥಾನಮಾನ, ಅಭಿವೃದ್ಧಿ, ಅಥವಾ ದಿನದಿಂದ ದಿನಕ್ಕೆ ಆ ಅಭಿವೃದ್ಧಿ ಹೊಂದುವಂತಹ ಯೋಗ್ಯತೆಯನ್ನು ಅಧಿಕ ಗಳಿಸುವಂತಹ ಯೋಗಗಳು, ದಿನದಿಂದ ದಿನಕ್ಕೆ ಯೋಗವನ್ನು ಅಧಿಕಗೊಳಿಸುವಂತಹ ಫಲವನ್ನು ಅನುಗ್ರಹ ಮಾಡುವುದು ಮೇಷರಾಶಿಯವರಿಗೆ, ಮೇಷಲಗ್ನದವರಿಗೆ ಗುರು. ಅದರಿಂದ ಇಲ್ಲಿ ತನಕ ಆದ ಚಿಂತೆಯನ್ನು ಬಿಡಿ. ಈಗ ಒಂದು ಸಂಧಿಕಾಲ ಆಗಿದೆ ಇವರಿಗೆ. ಈಗ ನಡೆಯುವ ಗುರುವು ಇವರ ಬದುಕಿನಲ್ಲಿ ಬಹಳ ಟರ್ನ್ ಹೊಡೆಯುವ ಯೋಗ ಕೊಡ್ತಾನೆ. ಇಲ್ಲಿ ತನಕ ಇದ್ದ ಅಸಮಾಧಾನವು ನಿವಾರಣೆಗೊಂಡು ಉನ್ನತ ಮಟ್ಟವನ್ನು ಮುಟ್ಟುವ ಯೋಗ ಈ ಜಾತಕದಲ್ಲಿ ಇದೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಕಮ್ಯುನಿಟಿಯಲ್ಲಿಯೋ, ನಿಮ್ಮ ಮನೆಯ ಪರಿಸರದಲ್ಲಿಯೋ, ಅಥವಾ ಉಡುಪಿಯಲ್ಲಿ ಅಂತ ಹೇಳ್ತೀರಾ, ಇವನಿಗೆ 1 ತಿಂಗಳಿಗೊಮ್ಮೆ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆಯನ್ನು ವಿಷ್ಣು ಸಹಸ್ರನಾಮದಿಂದ ಮಾಡಿಸುವಂಥ ಪ್ರಯತ್ನ ಮಾಡಿ. ಹಾಗೆಯೇ ನಿಮ್ಮ ಕಮ್ಯುನಿಟಿಯಲ್ಲಿ ಯಾರಾದರೂ ಜಗದ್ಗುರುಗಳಿದ್ದರೆ ಅಲ್ಲಿ ಹೋಗಿ ಗುರುಪಾದ ಪೂಜೆಯನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡುವುದರಿಂದ, ನಿತ್ಯ ಗುರು ಪ್ರಾರ್ಥನೆ, ಗುರು ಜಪವನ್ನು ಮಾಡುವುದರಿಂದ ಇವನ ಬದುಕು ಖಂಡಿತ ಒಳ್ಳೆಯದಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.